ಬಂಗ್ಲೆ ಗುಡ್ಡದಲ್ಲಿ ಅತಿ ಹೆಚ್ಚಿನ ಶವಗಳನ್ನು ಊತಿದ್ದೇನೆ, ಅಲ್ಲಿಗೆ ಹೋಗೋಣ ಅಂತೇಳಿ ಕರೆದುಕೊಂಡು ಹೋದ್ರು. ಆವಾಗ ಬಂಗ್ಲೆ ಗುಡ್ಡ ಪ್ರದೇಶದಲ್ಲಿ ಭೀಮನ ಎಳೆದ ಜಾಗದಲ್ಲಿ ಹಲವಾರು ಶವದ ಪಳವಳಿಕೆಗಳು ಸಿಕ್ಕಿವೆ. ಸತ್ಯಮೇವ ಜಯತೆ, ಸತ್ಯಕ್ಕೆ ಜಯವಾಗಿದೆ, ಸತ್ಯಕ್ಕೆ ಜಯವಾಗಿದೆ, ಸತ್ಯಕ್ಕೆ ಇನ್ನು ಮುಂದೆ ಜಯ ಆಗುತ್ತೆ ಅಂತ ಈ ಒಂದು ಪ್ರಕರಣಕ್ಕೆ SIT ಇವತ್ತು SIT ಆ ಬಂಗ್ಲೆ ಗುಡ್ಡ ಪ್ರದೇಶದಲ್ಲಿ ಭೀಮನ ಮಾತನ್ನು ಆಲಿಸಿ ಬಂಗ್ಲೆ ಗುಡ್ಡ ಪ್ರದೇಶದಲ್ಲಿ SIT ಅವರು ಅಗೆಯುವ ಕೆಲಸ ಮಾಡಿದಾಗ ಸಾಕಷ್ಟು ಪಳೆಯುಳಿಕೆಗಳು, ಮೂಳೆಗಳು, ಹ್ಯೂಮನ್ ರಿಮೈನ್ಸು ಸಿಕ್ಕಿದೆ. ಅಲ್ಲಿಗೆ ಭೀಮ ಏನು ಕಂಪ್ಲೇಂಟ್ ಕೊಟ್ಟಿದ್ದ, FIR ಮಾಡಿದ್ದ, ಜೊತೆನಲ್ಲಿ ಯಾವುದು ಜಡ್ಜ್ ಮುಂದೆ ಸ್ವ-ಇಚ್ಛೆ ಹೇಳಿಕೆ ಏನು ಹೇಳಿದ್ದ ಅದೆಲ್ಲವೂ ನಿಜ ಆಗಿದೆ. ಹಾಗಾಗಿ ಕರ್ನಾಟಕ ಈ ಭೀಮನನ್ನ ನಂಬಿ ನಾವೆಲ್ಲರೂ ಕೂಡ ನಿಜವಾಗ್ಲೂ ಒಂದು ಒಳ್ಳೆ ಕೆಲಸ ಮಾಡಿದ್ದೀವಿ. ಮಾಸ್ಕ್ ಹಾಕೊಂಡು ಜೀವನ ಮಾಡುವಂತ ವ್ಯಕ್ತಿಗಳ ಪರಿಸ್ಥಿತಿ ಏನು ಅಂತ ನನಗೆ ಗೊತ್ತಾಗ್ತಾ ಇದೆ. ನಿಮ್ ಜೊತೆ ಕಳೆದ 5 ನಿಮಿಷದಿಂದ ಮಾತಾಡ್ತಾ ಇದ್ದೀನಿ. ಬಟ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ವೇರ್ ಮಾಸ್ಕ್ ಅಂಡ್ ಸ್ಪೀಕ್. ನನ್ನ ಕೈಯಲ್ಲಿ ಮಾಸ್ಕ್ ಹಾಕೊಂಡು ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ, ಬಟ್ ಆದ್ರೂ ಮಾತಾಡ್ತಾ ಇದ್ದೀನಿ. ಸಿಕ್ಕಿದೆ ಜಗ್ಗು ಸರ್, ಸಿಕ್ಕಿದ್ಯಾ ಇಲ್ಲ ಕರೆಕ್ಟಾಗಿ ಹೇಳಿ. ಬಂಗ್ಲೆ ಗುಡ್ಡದಲ್ಲಿ ಒಂದಲ್ಲ ಹಲವಾರು ಪಳವಳಿಕೆಗಳು, ಅಂದ್ರೆ ಒಂದಕ್ಕಿಂತ ಹೆಚ್ಚಿನ ಪಳೆಯುಳಿಕೆ ಬಂಗ್ಲಾ ಗುಡ್ಡದಲ್ಲಿ ಸಿಕ್ಕಿದೆ. ಇದು SITನೇ ಕನ್ಫರ್ಮ್ ಮಾಡಿದೆ. SIT ಅವರೇ, ತನಿಖಾಧಿಕಾರಿಗಳೇ ಕನ್ಫರ್ಮ್ ಮಾಡಿದ್ದಾರೆ. ಬಂಗ್ಲಾ ಗುಡ್ಡ ಪ್ರದೇಶದಲ್ಲಿ ಅಗೆದಾಗ, ಯಾಕಂದ್ರೆ 13 ಪಿಟ್ಟಿತ್ತು, 13 ಪಿಟ್ಟನ್ನ ಬಿಟ್ಟು ಬಂಗ್ಲಾ ಗುಡ್ಡ ಪ್ರದೇಶದಲ್ಲಿ ಇವತ್ತು ಹೊಸದಾಗಿ ಭೀಮ ತೋರಿಸಿರುವಂತ ಜಾಗದಲ್ಲಿ ಒಂದಕ್ಕಿಂತ ಹೆಚ್ಚಿನ ಪಳೆಯುಳಿಕೆಗಳು ಸಿಕ್ಕಿದೆ. ಆಮೇಲೆ ಜೊತೆನಲ್ಲಿ ಸಾಕಷ್ಟು ಹ್ಯೂಮನ್ ಬೋನ್ಸ್ ಸಿಕ್ಕಿದೆ, ಸ್ಕಲ್ ಸಿಕ್ಕಿದೆ. ದಿಸ್ ಈಸ್ ವಾಟ್ ದ ಅಪ್ಡೇಟ್. ಸೊ ಎಲ್ಲೋ ಒಂದು ಕಡೆ ಮಾಸ್ಕ್ ಮ್ಯಾನ್ ಅಂತ ಇದ್ದಂತ ಭೀಮ ಸತ್ಯವಾದಂತ ಮಾತುಗಳನ್ನ ಹೇಳಿ, ತದನಂತರ ಜೊತೆನಲ್ಲಿ ಇವತ್ತು ತೋರಿಸಂತ ಜಾಗದಲ್ಲಿ ಒಂದಕ್ಕಿಂತ ಹೆಚ್ಚಿನ ಪಳೆಯುಳಿಕೆ ಇವತ್ತು ಬಂಗ್ಲಾ ಗುಡ್ಡದಲ್ಲಿ ಸಿಕ್ಕಿದೆ. ಓಕೆ, ಸೊ ಕಂಗ್ರ್ಯಾಚುಲೇಷನ್ಸ್ ಕರ್ನಾಟಕ. ನಾವು ನಂಬದಂತ ಭೀಮ, ಅವನ ಮಾತುಗಳು ಸತ್ಯವಾಗಿದೆ. SIT ಅಧಿಕಾರಿಗಳಿಗೂ ಧನ್ಯವಾದಗಳನ್ನು ತಿಳಿಸಬೇಕು. ಭೀಮನ ಮಾತನ್ನ ಕೇಳಿ ಅಲ್ಲಿ ಅಗೆದು ಸತ್ಯ ಸಂಶೋಧನೆಯಲ್ಲಿ ಸತ್ಯ ಸಿಕ್ಕಿದೆ ಅಂತ ನಿಮ್ಮ ನಿಜವಾಗ್ಲೂ ಥ್ಯಾಂಕ್ಸ್ ಅಲಾಟ್. SIT ಅವರಿಗೆ ಧನ್ಯವಾದಗಳನ್ನ ಹೇಳಿಸ್ಬೇಕು, ಮತ್ತೆ SIT ಟೀಮ್ಗೂ ಧನ್ಯವಾದಗಳನ್ನು ಹೇಳಬೇಕು. ಜೊತೆನಲ್ಲಿ ಭೀಮನಿಗೆ ಅನಂತ ಕೋಟಿ ಧನ್ಯವಾದಗಳು. ಬಟ್ ದ ಬಿಗ್ಗೆಸ್ಟ್ ಥಿಂಗ್ ಇಸ್, ಒಂದು ರೀತಿ ಚೆಸ್ ಗೇಮ್ ಇದು, ಆಡ್ತಾ ಇದ್ದಾರೆ, ಆಡ್ಲಿ. ನಾನು ಅಷ್ಟೇ, ಐ ಜಸ್ಟ್ ಎಸ್ ಯು ವಾಂಟ್ ಟು ರಿಮೂವ್ ದ ಮಾಸ್ಕ್. ಬಂಗ್ಲಾ ಗುಡ್ಡದಲ್ಲಿ ಪ್ರದೇಶದಲ್ಲಿ ಇವತ್ತು ಬಂಗ್ಲಾ ಗುಡ್ಡ ಪ್ರದೇಶದಲ್ಲಿ ಅರಣ್ಯದಲ್ಲಿ SIT ಅವರು ಭೀಮನ ಹೇಳ್ದಾಗೆ ಏನೋ ತನಿಖೆಯನ್ನ ಅಲ್ಲಿ ಎಕ್ಸ್ಕವೇಷನ್ ಮಾಡಿದ್ದಾರೆ. ಅಲ್ಲಿ ಒಂದಕ್ಕಿಂತ ಹೆಚ್ಚಿನ ಹ್ಯೂಮನ್ ರಿಮೈನ್ಸ್ ಅಂದ್ರೆ ಸ್ಕೆಲಿಟಲ್ಸ್ ಬೋನ್ ಸಿಕ್ಕಿದೆ. ಅಂದ್ರೆ ಒಂದಕ್ಕಿಂತ ಹೆಚ್ಚು ಸ್ಕೆಲಿಟಲ್ ಸಿಕ್ಕಿದೆ ಅಂತ ಅಫಿಷಿಯಲ್ ರಿಪೋರ್ಟ್ ಸಿಗ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್ ಭೀಮನ ಮಾತು, ಭೀಮನ ಕಂಪ್ಲೇಂಟು, ಭೀಮನ FIR, ಭೀಮನ ತೋರ್ಸದ ಜಾಗ ಇವತ್ತು 100% ರಿಸಲ್ಟ್ ಕೊಟ್ಟಿದೆ. 6ನೇ ಪಿಟ್ಟಲ್ಲಿ ನಮಗೆ 25 ಬೋನ್ ಸಿಕ್ಕಿದ್ದು, ಒಂದು ಹ್ಯೂಮನ್ ಸ್ಕಲ್ಸು. ಇವತ್ತು ಬಂಗ್ಲಾ ಗುಡ್ಡ ಪ್ರದೇಶದಲ್ಲಿ ಆಕ್ಚುಲಿ ಇಟ್ ವಾಸ್ ನಾಟ್ ಎ ಪಾರ್ಟ್ ಆಫ್ ಆಪರೇಷನ್. ಈ 13ಕ್ಕೂ ಬಿಟ್ಟು ಹೊಸ ಜಾಗದಲ್ಲಿ ಬಂಗ್ಲಾ ಗುಡ್ಡದಲ್ಲಿ ಭೀಮ ತೋರಿಸಿದಾನೆ. ಆ ಜಾಗದಲ್ಲಿ ಒಂದಕ್ಕಿಂತ ಹೆಚ್ಚು ಪಳೆಯುಳಿಕೆ ಸಿಕ್ಕಿದೆ. ಅಂದ್ರೆ ಮೋರ್ ದನ್ 1% ಸ್ಕೆಲಿಟನ್ ಸಿಕ್ಕಿದೆ. ನಿಜವಾಗ್ಲೂ ಇದು ಸತ್ಯಕ್ಕೆ ಸಿಕ್ಕಂತ ಜಯ. ನಿಜವಾಗ್ಲೂ ವಿ ಹ್ಯಾವ್ ಟು ಥ್ಯಾಂಕ್ SIT ಟೀಮ್ ಅನ್ನ ನಾವು ನಿಂದಿಸಬಹುದು, ಬೈಬಹುದು, ಕೇಳ್ಬೋದು, ಪ್ರಶ್ನೆ ಮಾಡ್ಬೋದು. ಬಟ್ ಅಟ್ ದಿ ಸೇಮ್ ಟೈಮ್ ಅವ್ರು ಒಳ್ಳೆ ಕೆಲಸ ಮಾಡಿದಾಗ ಅವ್ರ ಜೊತೆಲಿ ನಿಂತ್ಕೊಂಡು ನಾವು ಅಪ್ರಿಷಿಯೇಟ್ ಮಾಡಬೇಕಾದ್ದು ನಮ್ಮ ಕರ್ತವ್ಯ ಅಂತ ಹೇಳ್ತಾ, ಇವತ್ತು ಭೀಮನ ಆ ಒಂದು ಫೋಕಸ್ ಏನಿದೆ ಖಂಡಿತವಾಗಿ ನಿಜ ಆಗಿದೆ.
ಮೊದಲ ಏಟಲ್ಲಿ ಬಂಗ್ಲಾ ಗುಡ್ಡ ಪದ ಅಂದ್ರೆ ಇಟ್ ವಾಸ್ ನಾಟ್ ಎ ಪಾರ್ಟ್ ಆಫ್ ಆಪರೇಷನ್ಸ್. ಈ 13 ಪಿಟ್ಟನ್ನ ಮಾರ್ಕ್ ಮಾಡಿದ್ರಲ್ಲ, ಅದನ್ನ ಬಿಟ್ಟು ಬಂಗ್ಲಾ ಗುಡ್ಡ ಪ್ರದೇಶದಲ್ಲಿ ಅಫಿಷಿಯಲ್ ಆಗಿ ಒಂದಕ್ಕಿಂತ ಹೆಚ್ಚು ಪಳೆಯುಳಿಕೆಗಳು ಸಿಕ್ಕಿದೆ. ಅಂದ್ರೆ ಮೋರ್ ದ್ಯಾನ್ ಒಂದು 3-4 ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಹೆಚ್ಚು ಸಿಗ್ತಾ ಇದೆ. ದ ಆಪರೇಷನ್ಸ್ ಆರ್ ಸ್ಟಿಲ್ ಗೋಯಿಂಗ್ ಆನ್. ಸೊ ಸಂಜೆ ಹೊತ್ತಿಗೆ ನಮಗೆ ಗೊತ್ತಾಗುತ್ತೆ ಎಷ್ಟು ಪಳೆಯುಳಿಕೆ ಸಿಕ್ತು ಅಂತ. ಮೋರ್ ದ್ಯಾನ್ 1, 2 ಇರ್ಬೋದು, 3 ಇರ್ಬೋದು, 4 ಇರ್ಬೋದು, 5 ಇರ್ಬೋದು, ಸಿಕ್ಕಿದೆ. ಅಂಡ್ ಇಟ್ಸ್ ಅ ರಿಯಲಿ ವಂಡರ್ಫುಲ್ ನ್ಯೂಸ್. ಯಾಕೆ ಅಂತಂದ್ರೆ ಇಷ್ಟು ದಿನದ ಇವತ್ತಿಗೆ 7ನೇ ದಿವಸನೋ 8ನೇ ದಿವಸನೋ ಆಪರೇಷನ್ ಶುರುವಾಗಿ ಎಲ್ಲರೂ ಆಸೆ ಬಿಟ್ಬಿಟ್ಟಿದ್ರು, ಆ 6ನೇ ಬಿಟ್ರೆ ಬೇರೆ ಎಲ್ಲೂ ಸಿಗ್ತಾ ಇಲ್ವಲ್ಲಪ್ಪ ಅಂತ. ಹಾಗಾಗಿ ಈ ಒಂದು ಆಪರೇಷನ್ಸ್ ಮಾರ್ಕ್ ಮಾಡಿದಾರಲ್ಲ, ಇದು ಬಿಟ್ಟು ಬಂಗ್ಲಾ ಗುಡ್ಡ ಅಡಿಷನಲ್ ಜಾಗದಲ್ಲಿ ಎಸ್ ಇರ್ಲಿ, ಗಿಫ್ಟ್ ಯಾರೇ ಕೊಡ್ಲಿ, ಬಟ್ ಸತ್ಯ ಅಂತೂ ನಾವು ಮಾಸ್ಕ್ ಬಿಚ್ಚೆ ಹೇಳಬೇಕಾಗುತ್ತೆ ಅಂತ ಹೇಳುತ್ತಾ, ಕಂಗ್ರ್ಯಾಚುಲೇಷನ್ಸ್ ಕರ್ನಾಟಕ. ವಿ ಹ್ಯಾವ್ ಗಾಟ್ ಒಂದಕ್ಕಿಂತ ಹೆಚ್ಚು ಸ್ಕೆಲಿಟನ್ ಸಿಕ್ಕಿದೆ ಬಂಗ್ಲಾ ಗುಡ್ಡ ಅರಣ್ಯ ಪ್ರದೇಶದಲ್ಲಿ. ಧರ್ಮಸ್ಥಳದ ನೇತ್ರಾವತಿ ಅಕ್ಕಪಕ್ಕ ಇರುವಂತ ಜಾಗನೇ ಇದು. ಈ ಜಾಗದಲ್ಲಿ ಮೋರ್ ದ್ಯಾನ್ 1 ಸ್ಕೆಲಿಟನ್ ಪತ್ತೆ ಆಗಿದೆ, ಎಕ್ಸುಮೇಷನ್ ಆಗಿದೆ. ಐ ಥಿಂಕ್ ಇದು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಮೋಸ್ಟ್ ಪ್ರಾಬಲಿ ಅಫಿಷಿಯಲ್ ಇನ್ಫಾರ್ಮೇಶನ್ ಸಂಜೆ 7 ಗಂಟೆ ಮೇಲೆ ಕೊಡಬಹುದು ಅವರು. ಬಟ್ ಜನ ಇಟ್ಟಂತ ನಂಬಿಕೆ ಸುಳ್ಳಾಗ್ಲಿಲ್ಲ. ಎಲ್ಲೋ ಒಂದು ಕಡೆ ಜನ ಇಟ್ಟಂತ ನಂಬಿಕೆನ SIT ಆಗಿರ್ಬೋದು, ಭೀಮಾ ಆಗಿರ್ಬೋದು, ನಿಜ ಮಾಡಿದ್ದಾರೆ. ಅಂಡ್ ಮೋರ್ ದ್ಯಾನ್ 1 ಸ್ಕೆಲಿಟನ್ ಹ್ಯಾಸ್ ಬಿನ್ ಫೌಂಡ್ ಇನ್ ಬಂಗ್ಲಾ ಗುಡ್ಡ ಅರಣ್ಯದಲ್ಲಿ ಒಂದಕ್ಕಿಂತ ಹೆಚ್ಚಿನ ಶವ ಸಿಕ್ಕಿದೆ. ಕಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ಸ್ ಅ ಲಾಟ್. ಈ ವಿಚಾರ ನಿಮ್ ಜೊತೆ ಶೇರ್ ಮಾಡಬೇಕು ಅನ್ನಿಸ್ತು, ಹಾಗಾಗಿ ಈ ವಿಚಾರವನ್ನ ಶೇರ್ ಮಾಡ್ತಾ ಇದ್ದೀವಿ. ಒಂದಂತೂ ನಿಜ, ಸತ್ಯ ಸಮಯ ತಗೊಳ್ಬೋದು. ಭಗವಾನ್ ಕೆ ಘರ್ ಮೇ ದೇರ್ ಹೈ ಅಂಧೇರ್ ನಹೀ. ಭಗವಂತನ ಮನೆಯಲ್ಲಿ ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಸತ್ಯ ಇದ್ದೇ ಇದೆ. ಹಾಗಾಗಿ ಈ ಸತ್ಯ ಸಂಶೋಧನೆಯಲ್ಲಿ ಸತ್ಯಕ್ಕೆ ಜಯ ಆಗಲಿ ಅಂತ ಹೇಳುತ್ತಾ, ಅದು ಯಾರೇ ಆಗಿರ್ಬೋದು ಸತ್ಯದ ಪರವಾಗಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳುತ್ತಾ, ನಾವು ನೀವೆಲ್ಲ ಸಾಕಷ್ಟು ವೆಯ್ಟ್ ಮಾಡ್ತಾ ಇದ್ವಿ. ಥ್ಯಾಂಕ್ಸ್ ಅ ಲಾಟ್. ಲವ್ ಯು ಕರ್ನಾಟಕ. ಬಂಗ್ಲಾ ಗುಡ್ಡ ಪ್ರದೇಶದಲ್ಲಿ ಒಂದಕ್ಕಿಂತ ಹೆಚ್ಚು ಪಳೆಯುಳಿಕೆ ಸಿಕ್ಕಿದೆ. ಇದಕ್ಕಿಂತ ಖುಷಿ ವಿಚಾರ ಏನ್ ಬೇಕು? ಮುಂದಿನ ಕಾರ್ಯವನ್ನ SIT ಮಾಡಲಿ. ಧನ್ಯವಾದಗಳು. ಅಲ್ಲಿ ಚಾರಿಟಲ್ಲಿ ನೋಡಿ, ಅಲ್ಲಿದೆ ಅವಡನ್ನು ಕೊಡ್ತಿದ್ದೆ. ಭೀಮಾ ಅಭಿಮಾನ್ ಅಂದ್ರೆ ಕೊಡೆ ಮಾಡಬೇಡಿ ಹಬ್ಬ. ಅದು ಕೊಡೆಯಲ್ಲಿ ಅದು ಭೀಮಾ ಎಲ್ಲರ ಕರೆದಿಲ್ಲ. ಭೀಮಾ ಆಗಲೇ ಸ್ವರ ಇತ್ತಲ್ಲಿ.